ನಿಮ್ಮಲ್ಲಿ ವಿಷ್ಣು ವ್ರತಗಳಿದ್ರೆ ಎಂಥ ಬಲಿಷ್ಠರ ಅತಿಕ್ರಮಣಗಳಾದರೂ ಅದನ್ನು ಎದುರಿಸುವ ಸಾಮರ್ಥ್ಯ ನಿಮಗೆ ಬರುತ್ತೆ ಎನ್ಲಿಕ್ಕೆ ಒಂದು ಸಾಕ್ಷಿಯಾಗಿ ಏಕಾದಶಿ ಕಥೆಯನ್ನು ಹೇಳಿದ್ದಾರೆ. ಏಕಾದಶಿ ದಿವಸ ಖಂಡಿತ ಇದು ಬ್ರಾಹ್ಮಣರ ವ್ರತ ಅಲ್ಲ, ಮಾನವರ ವ್ರತ. ಏಕಾದಶಿ ದಿನ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ತಿನ್ನಬಾರದು ಏಕಾದಶಿ ದಿವಸ. ತಿಂದ್ರೆ ಮಹಾಪಾಪ. ಮಧ್ವಾಚಾರ್ಯರು ಈ ಮಣ್ಣಿನಲ್ಲಿ ನಿಂತು ಹೇಳಿದ ಮಾತುಗಳು: ವರಂ ಸ್ವಮಾತ್ರ ಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ, ಏಕಾದಶಿ ಅನ್ನ ಭಕ್ಷಣ. ಏಕಾದಶಿ ತಿನ್ನುವುದರ ಬದಲು ಮಾಂಸ ತಿನ್ನಿ, ಗೋಮಾಂಸ ಕಡಿಮೆ ಪಾಪ ಅಂತ ಹೇಳಿದ್ದಾರೆ. ಗೋಮಾಂಸ ತಿನ್ನಿ ಎನ್ನುವುದರ ತಾತ್ಪರ್ಯ ಅಲ್ಲ, ಏಕಾದಶಿ ತಿಂದ್ರೆ ಅಷ್ಟು ದೊಡ್ಡ ಪಾಪ ಅಂತೆ. ಕುಡಿಯುವ ನೀರು ನಾಯಿ ಮೂತ್ರಕ್ಕೆ ಸಮಾನವಾಗುತ್ತಂತೆ. ಅದು ಕುಡಿಬೇಕಾದ್ರೆ ನೆನಪು ಮಾಡಿಕೊಳ್ಳಿ, ಇವಾಗ ಮಾತ್ರ ಅಲ್ಲ. ಆದ್ರಿಂದ ಮಹಾ ಅಪರಾಧ. ಏಕಾದಶಿ ದಿವಸ ಯಾವುದೇ ಕಾರಣದಿಂದ 14 ವರ್ಷ ದಾಟಿ 80